ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಆಲ್ರೆಡಿ ತಮ್ಮೇಲೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು. ನಮ್ಮ ಗಾಡಿ 10,000 ಕಿಲೋಮೀಟ್ರ್ ಓಡಿದೆ. 10,000 ಕಿಲೋಮೀಟ್ರ್ ಓಡಿದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಈ ಗಾಡಿ ನನಗೆ ಏನೇನು ಸಮಸ್ಯೆಗಳು ಬಂದವು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಕೊಳ್ಳಿ ಕ್ಲೀನಾಗಿ. 10,035 ಕಿಲೋಮೀಟ್ರ್ ನಮ್ಮ ಗಾಡಿನ ಓಡಿಸಿದ್ದೀನಿ ಆಲ್ರೆಡಿ. ಈ ಗಾಡೀಲಿ ನನಗೆ ಏನೇನು ಸಮಸ್ಯೆಗಳು ಬಂದಿದ್ವು, ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತೀನಿ ಎಲ್ಲವನ್ನ. ಹಾಗೆ ನನ್ನ ಗಾಡೀಲಿ ಥರ್ಡ್ ಸರ್ವಿಸ್ ಕೂಡ ಕಂಪ್ಲೀಟ್ ಆಯಿತು. ಥರ್ಡ್ ಸರ್ವಿಸ್ದೇ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ಆದರೆ ಥರ್ಡ್ ಸರ್ವಿಸ್ ಇದು ಒಂದೇ ಹಾಕೋದ್ರ ಬದಲು 10,000 ಇನ್ನೂ ಒಂದು 500 ಕಿಲೋಮೀಟ್ರ್ ಅಲ್ವಾ ಓಡಿಸ್ಬಿಟ್ಟು 10,000 ಕಂಪ್ಲೀಟ್ ಅಂತ ಹಾಕೋಣ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಇವಾಗ ನೀವು ಗಾಡಿನ ನೋಡ್ತಿರ್ಬೋದು. ಥರ್ಡ್ ಸರ್ವಿಸಲ್ಲೂ ಕೂಡ ಜಸ್ಟ್ ಆಯಿಲ್ ಸರ್ವಿಸ್ ಅಷ್ಟೇ ಆಯಿತು, ಬೇರೆ ಅಂಥದ್ದೇನು ದೊಡ್ಡದು ಏನಾಗಲಿಲ್ಲ. ಈ ಗಾಡೀಲಿ ನನಗೆ ಬಂದಿದ್ದ ಪ್ರಾಬ್ಲಮ್ ಏನಪ್ಪ ಅಂದರೆ, ಎಲ್ಲರಿಗೂ ನನ್ನ ಹಳೆ ವಿಡಿಯೋ ನೋಡಿರೋ ಗೊತ್ತಿರ್ಬೋದು. ಪ್ರೆಷರ್ ಕಿಟ್ ಒಂದು ಹೋಗಿತ್ತು, ಅದನ್ನು ಒಂದು ಚೇಂಜ್ ಮಾಡಿಸಿದ್ದೆ. ಅದಿದ್ದರೆ ಟಿಕ್ ಟಿಕ್ ಅಂತ ಸೌಂಡ್ ಬರ್ತಿತ್ತು. ಅದು ಫಸ್ಟ್ ಸರ್ವಿಸಿಂದ ಬಂದು ಹೊಸ ಗಾಡಿಗಳಲ್ಲಿ ಯಾವ್ಯಾವ ಬಂದಿದ್ದು ಎಲ್ಲ ಗಾಡಿಲೂ ಆ ಪ್ರಾಬ್ಲಮ್ ಇತ್ತು. ನನ್ನ ಗಾಡಿಲೂ ಕೂಡ ಇತ್ತು. ನಾನು ಅದನ್ನು ಚೇಂಜ್ ಮಾಡಿಸಿದೆ, ಫ್ರೀ ಆಫ್ ಕಾಸ್ಟ್ ಚೇಂಜ್ ಆಯಿತು. ಅದಾದಮೇಲೆ ಕೂಡ ಕೆಲವರಿಗೆ ಸೌಂಡ್ ಬರ್ತಿತ್ತು. ಅಂದರೆ ಏನೇ ಆಗಿರುತ್ತೆ ಗೊತ್ತಾಗೋದು, ಇನ್ನೂ ಕೂಡ ಟಿಕ್ ಟಿಕ್ ಸೌಂಡ್ ಬರ್ತಿದೆ ಅಂದರೆ ಇಲ್ಲಿದೆ ಅಲ್ಲ, ನಟ್ಗಳು ಮಿಸ್ ಆಗಿರ್ತವೆ. ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ಕೂತ್ಕೊಳ್ಳುತ್ತೆ. ಇವು ಬೋಲ್ಟ್ ಐತಿ ಇರೋದು, ಅವೇನೋ ಮಿಸ್ ಆಗಿರ್ತವೆ, ಹಾಗಾಗಿ ಆ ರೀತಿ ಸೌಂಡ್ ಬರ್ತಿರುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿದೆ ಅಲ್ಲ ವಯರು, ಈ ವಯರು ನಾವು ಹೋಗಬೇಕಾದ್ರೆ ಹಂಪ್ಸ್ಗಳಲ್ಲೆಲ್ಲ ವೀಲು ಗಾಲಿ ಅಂದರೆ ಕೆಳಗೆ ಮೇಲೆ ಹೋಗಬೇಕಾದ್ರೂ ಕೂಡ ಈ ರೀತಿ ಸೌಂಡ್ ಬರುತ್ತೆ. ಟಚ್ ಆಗಿ ಈ ರೀತಿ ಸೌಂಡ್ ಬರುತ್ತೆ. ಅದಕ್ಕೆ ನಾನು ಇದಕ್ಕೆಲ್ಲ ಬ್ಯಾಂಡೇಜ್ ಹಾಕಿದ್ದೀನಿ. ಬ್ಯಾಂಡೇಜ್ ಹಾಕಿದ್ರಿಂದ ಆ ಸೌಂಡ್ ಬರಲ್ಲ. ಮತ್ತು ಇಲ್ಲೂ ಕೂಡ ನಟ್ ಮಿಸ್ ಆಗಿದೆ ನೋಡಿ. ಇಲ್ಲೂ ಕೂಡ ಫ್ರೆಶ್ ಬಟನ್ ಬರುತ್ತೆ, ಇದು ಇಲ್ಲಿ ಮತ್ತು ಆ ಕಡೆ ಕೂಡ ಮಿಸ್ ಆಗಿದೆ. ಇದು ಯಾವಾಗ ಆಗಿದ್ದಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ನಾನು ರೀಸೆಂಟ್ಗೆ ಬಿದ್ದಿದ್ದೆ ಈ ಗಾಡಿ ಮೇಲೆ. ಅವಾಗ ಬಿದ್ದಾಗ ಇಲ್ಲಿರೋ ನಟ್ಟು ಮಿಸ್ ಆಗಿದೆ, ಇಲ್ಲಿಗೆ ಮತ್ತು ಈ ಕಡೆ ಸೈಡ್ ಇರೋದು ಕೂಡ ಮಿಸ್ ಆಗಿದೆ. ಆ ಎರಡು ಹಾಕಿಸ್ಬೇಕು. ನಾನು ಶೋರೂಮಿಗೆ ಹೋಗಿ ಕೇಳಿದಾಗ ಇಲ್ಲ ಅಂತ ಹೇಳಿದರು, ಖಾಲಿ ಆಗಿದೆ ಅಂತ ಹೇಳಿದರು. ಇಲ್ಲಿ ಮಾತ್ರ ಹಾಕ್ಕೊಟ್ರು, ಒಂದೇ ಇದೆ ಅಂದಿದ್ದಕ್ಕೆ. ಇದಿಷ್ಟು ಪ್ರಾಬ್ಲಮ್ಮು. ಏನಪ್ಪ ಅಂದರೆ ಚೈನ್ ಸೌಂಡ್ ಇದೆಯಲ್ಲ, ಚೈನು ಹೋಗಿರೋ ರೀತಿ ಸೌಂಡ್ ಬರ್ತಿತ್ತು, ಟಿಕ್ 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 ಅಂತ ತುಂಬ ಸೌಂಡ್ ಬರ್ತಿತ್ತು. ಆವಾಗ ನಾನು ಶೋರೂಮಿಗೆ ಹೋಗಿ ತೋರಿಸ್ದೆ, ಅಣ್ಣ ಈ ರೀತಿ ಸೌಂಡ್ ಬರ್ತಿದೆ, ಏನು ಮಾಡೋದು ಅಂತ. ಆವಾಗ ಅವ್ರು ಹೇಳಿದರು, ಇಲ್ಲ ಈ ರೀತಿ ಸೌಂಡ್ ಬರ್ತಿದೆ ಅಂದರೆ ಚೈನ್ ಪಾಕೆಟ್ನೇ ಚೇಂಜ್ ಮಾಡಿಸ್ಬೇಕು, ಹೊಸದು ಹಾಕಿಸ್ಬೇಕು ಅಂತಿದ್ರು. ಅದು ಎಷ್ಟಂದರೆ ಕೇವಲ ಬರೀ 7,000 ಕಿಲೋಮೀಟ್ರಿಗೆ ಆ ಪ್ರಾಬ್ಲಮ್ ಬಂದಿತ್ತು. ನನಗೂ ಕೂಡ ಶಾಕ್ ಆಯಿತು. ಗಾಡಿ ಬರೀ 7,000 ಕಿಲೋಮೀಟ್ರ್ ಓಡಿದೆ, 7,000 ಕಿಲೋಮೀಟರ್ಗೆ ಚೈನ್ ಪಾಕೆಟ್ ಹಾಕ್ಸುವಂತಿದ್ದಾರಲ್ಲ ಅಂತ ಬೇಜಾರು ಕೂಡ ಆಯಿತು. ಅಂದರೆ ಹೊಸ ಗಾಡಿಗೆ 7,000 ಕಿಲೋಮೀಟ್ರಿಗೆ ಒಂದು ಚೈನ್ ಪ್ಯಾಕೆಟ್ ಹೋಗ್ತಿದೆ ಅಂದರೆ ಏನು ಅಂತ ಫೀಲ್ ಆಗಿ, ನಾನು ಆಯಿತು ನೆಕ್ಸ್ಟ್ ನೋಡೋಣ ಅಂತ ಬಂದುಬಿಟ್ಟು ಲೋಕಲಲ್ಲಿ ತೋರಿಸ್ದೆ. ಲೋಕಲ್ ನಮ್ಗೆ ಗೊತ್ತಿರೋರು ಮೆಕ್ಯಾನಿಕ್ ಹತ್ರ ತೋರಿಸ್ದೆ. ಅವರು ಒಂದು ಸಲ ಟೈಟ್ ಮಾಡಿಕೊಟ್ರು. ಟೈಟ್ ಮಾಡಿದಾಗ ಕೂಡ ಅದೇ ರೀತಿ ಸೌಂಡ್ ಬರ್ತಿತ್ತು. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ, ಇಲ್ಲೊಂದು ಸಣ್ಣ ಗೇರ್ ಇರುತ್ತಲ್ಲ ಚೈನ್ದು, ಅದನ್ನು ಅವರು ತೆಗೆದುಬಿಟ್ಟು ಅದನ್ನು ಚೇಂಜ್ ಮಾಡಿ ಹಾಕಿದ್ರು. ಅದನ್ನು ಚೇಂಜ್ ಮಾಡಲಿಲ್ಲ, ಅದನ್ನೇ ತಿರುಗಿಸಿ ಹಾಕಿದ್ರು. ಈ ರೀತಿ ಇರೋದನ್ನು ಒಲ್ಟಾ ಹಾಕಿದ್ರು. ಒಲ್ಟಾ ಹಾಕಿದಾಗಿಂದ ಅದನ್ನು ಕೂರಿಸ್ದಾಗಿಂದ ಸೌಂಡ್ ಬಂದಿಲ್ಲ. ಅವ್ರು ಹಾಕಿ ಸೆಟ್ ಮಾಡಿಕೊಟ್ಟು ಹೊಡೆದು ಎಷ್ಟು ಸುಮಾರು ಒಂದು 3-4 ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ, ಆದರೂ ಕೂಡ ಆ ಪ್ರಾಬ್ಲಮ್ ಬಂದಿಲ್ಲ. ಹೇಗಿದೆ ಹಾಗೇ ಇದೆ. ನನಗೆ ಮೇಜರಾಗಿ ಸರ್ವಿಸಲ್ಲಿ ಅವ್ರು ಆಯಿಲ್ ಒಂದು ಚೇಂಜ್ ಮಾಡಿಕೊಟ್ರು. ಏರ್ ಫಿಲ್ಟ್ರು ಕೂಡ ಚೆನ್ನಾಗೇ ಇತ್ತು, ಅದನ್ನು ತೆಗೆದು ನೋಡಿದರು. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗೇ ಇತ್ತು. ಥರ್ಡ್ ಸರ್ವಿಸಲ್ಲಿ ನನಗೆ ಎಷ್ಟಪ್ಪ ಕಾಸ್ಟ್ ಆಯ್ತು ಅಂದರೆ ₹750 ಕಾಸ್ಟ್ ಆಯಿತು, ಬರೀ ಆಯಿಲ್ ಚೇಂಜ್ ಮಾಡಿ ವಾಶ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ಸರ್ವಿಸ್ ಮಾಡಬೇಕಾದ್ರೆ ನನಗೆ ಆಗಿದ್ದು ನಷ್ಟ ಏನಪ್ಪ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಡೆವಿಲ್ ಮೂವಿ ಪೋಸ್ಟರು, ಹಾಗೆ ಇಲ್ಲಿ ಜರ್ನಿ ವಿತ್ ಸಂತು ಅಂತ ಬರೆಸಿದ್ದೆ. ಯೂಟ್ಯೂಬ್ ಲೋಗೋ ಕೂಡ ಇತ್ತು ಅಲ್ಲಿ. ಅವರು ಎಷ್ಟು ಪ್ರೆಷರಲ್ಲಿ ನೀರು ಬಿಟ್ಟರು ಅಂದರೆ, ಅಲ್ಲಿದ್ದಿದ್ದು ಎ ಮತ್ತು UA ಕಿತ್ಕೊಂಡೋಯ್ತು, ಮತ್ತು ಯೂಟ್ಯೂಬ್ ಲೋಗೋ ಕೂಡ ಕಿತ್ಕೊಂಡೋಯ್ತು. ಅಷ್ಟೊಂದು ಪ್ರೆಷರಲ್ಲಿ ಬಿಟ್ಟಿದ್ರು ನೀರು. ನಾನೇನಾದರೂ ಬೈಯೋಣ ಅಂದ್ಕೊಂಡ್ರೆ, ಅಲ್ಲಿ ಚಿಕ್ಕ ಹುಡುಗ ಇದ್ದ ತೊಳಿತಿರೋನು ಕೂಡ ಟಿಕ್ ಟಿಕ್ ಸೌಂಡ್ ಬರ್ತಿದ್ರೆ, ಇಲ್ಲಿ ಇದಕ್ಕೆ ಅದು ಟಚ್ ಆಗಿಬಿಟ್ಟು ಬರ್ತಿರುತ್ತೆ. ಹಾಗಾಗಿ ನಾನಿಲ್ಲಿ ಟೇಪ್ ಹಾಕ್ಕೊಂಡಿದ್ದೀನಿ ನೋಡಿ. ನೀವು ಏನಾದರೂ ಜುಗಾಡ್ ಮಾಡ್ತೀರ ಮಾಡ್ಕೊಳ್ಳಿ. ಬಿದ್ದಾಗ ಏನು ಜಾಸ್ತಿ ಪ್ರಾಬ್ಲಮ್ ಆಗಿರಲಿಲ್ವ ಗಾಡಿಗೆ ಅಂದರೆ, ಬಿದ್ದಾಗ ಜಸ್ಟ್ ಇದು ಬೆಂಡ್ ಆಗಿದ್ವು, ಅವನ್ನ ಸರಿ ಮಾಡಿಸ್ಕೊಂಡೆ. ಹೊರಗಡೆ ಮಾಡಿಸ್ಕೊಂಡೆ, ಶೋರೂಮಲ್ಲಿ ಹೋಗಿಲ್ಲ. ಶೋರೂಮ್ ಒಳಗೆ ಚೇಂಜ್ ಮಾಡು ಅಂತ ಹೇಳ್ತಿದ್ದೆ ನಾನು. ಮತ್ತು ಏನು ಯೋಚನೆ ಮಾಡಿದೆ ಅಂದರೆ, 10,000 ಕಿಲೋಮೀಟ್ರ್ ಆಯ್ತಲ್ಲ, ಆಫ್ಟರ್ 3 ಸರ್ವಿಸ್ ಮೈಲೇಜ್ ಟೆಸ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಗಾಡೀಲಿ ನಾನು ಪೆಟ್ರೋಲ್ ಕೂಡ ಹಾಕ್ಸಿಲ್ಲ.
ಪೆಟ್ರೋಲು ತುಂಬ ಕಡಿಮೆ ಇದೆ. ಪೆಟ್ರೋಲ್ ಖಾಲಿ ಆಗಿದ ತಕ್ಷಣ ಡೈರೆಕ್ಟ್ ಹಾಕಿ ಅದನ್ನು ಟೆಸ್ಟ್ ಮಾಡ್ತೀನಿ. ಇದನ್ನು ಬಿಟ್ಟರೆ ಗಾಡಿನ ಓಡಿಸೋಕ್ಕೆ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಗಾಡಿನ ಓಡಿಸೋಕ್ಕೆ ನಿಮಗೆ ಆ ರೀತಿ ಏನು ಪ್ರಾಬ್ಲಮ್ ಆಗಲ್ಲ. ನೀವೇನಾದರೂ ಸ್ಪೋರ್ಟ್ಸ್ ಬೈಕ್ ತೊಗೋತಿದ್ದೀವಿ ಅನ್ನೋ ಫೀಲ್ ಇಟ್ಕೊಂಡು ತೊಗೋತಿದ್ರೆ ಅಂದರೆ ಈ ಗಾಡಿ ನಿಮಗೆ ಅಲ್ಲ ಅನ್ಕೊತೀನಿ. ಯಾಕೆ ಅಂದರೆ ಈ ಗಾಡಿ ಆಲ್ಮೋಸ್ಟ್ ಎಲ್ಲ 125cc ಬೈಕ್ನೇ ತೊಗೋತಿದ್ದೀನಿ. ಎಲ್ಲ 125cc ಬೈಕ್ ಇರೋ ಫೀಲೇ ಇದರಲ್ಲೂ ಕೂಡ ಇದೆ. ಇದರಲ್ಲಿ ಏನು ದೊಡ್ಡ ಫೀಲ್ ಇದೆ, ಕಡಿಮೆ ಫೀಲ್ ಇದೆ ಅಂತ ಏನಿಲ್ಲ. ಆಲ್ಮೋಸ್ಟ್ ಎಲ್ಲ 125cc ಯಾವ ರೀತಿ ಫೀಲ್ ಕೊಡುತ್ತೋ ಇದು ಕೂಡ ಅದೇ ರೀತಿ ಫೀಲ್ ಕೊಡುತ್ತೆ. ಹೊಸದಾಗಿ ಏನು ಫೀಲ್ ಕೊಡೋಲ್ಲ. ಇವಾಗಿರೋ ಈ ಪ್ರೈಸ್ ರೇಂಜಿಗೆ ಇದರ ಇಂಜಿನ್ BHP ಸ್ವಲ್ಪ ಜಾಸ್ತಿನೇ ಇದೆ, ಅಂದರೆ ಪವರು ಜಾಸ್ತಿನೇ ಜನ್ರೇಟ್ ಮಾಡುತ್ತೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಅಂತ ಆನ್ ಪೇಪರಲ್ಲಿದೆ. ಬಟ್ ನನಗೆ ಇಷ್ಟಿನಿಂದ ಓಡಿಸ್ತಾ ಇದೆಯಲ್ಲ ಆ ರೀತಿ ಫೀಲ್ ನನಗೆ ಆಗೇ ಇಲ್ಲ ಈ ಗಾಡೀಲಿ ಹೇಳಬೇಕಂದ್ರೆ. ನೋಡ್ಬೋದು ನನ್ನ ಬಿದ್ದಾಗ ಗಾಡಿ ನಂಬರ್ ಪ್ಲೇಟ್ ಸ್ಕ್ರ್ಯಾಚ್ ಆಗಿರೋದು ಈ ರೀತಿ ಇದೆ. ಇನ್ನೊಂದು ಏನಪ್ಪ ಆವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ಗೇರು ಒಂದೊಂದು ಸಲ ಸ್ಟ್ರಕ್ ಆಗಿಬಿಡುತ್ತೆ, ಬೇಗ ಬೀಳಲ್ಲ, ತೆಗೆ ಹೋಗಲ್ಲ. ಅದು ಒಂದು ಪ್ರಾಬ್ಲಮ್ ಆವಾಗ ಬರ್ತಿರುತ್ತೆ. ರೆಗ್ಯುಲರ್ ಅಲ್ಲ, ಆವಾಗ ಪ್ರಾಬ್ಲಮ್ ಬರ್ತಿರುತ್ತೆ. ಅದನ್ನು ಬಿಟ್ಟರೆ ಈ ಗಾಡೀಲಿ ದೊಡ್ಡ ಪ್ರಾಬ್ಲಮ್ಗಳೇನು ಬಂದಿಲ್ಲ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.